10/7/2024 ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ 5 ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಹಾಗೂ ಬಗರ್ ಹುಕುಂ ಅಧ್ಯಕ್ಷರು ಮತ್ತು ಸದಸ್ಯರ ಕಚೇರಿ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಯಶಸ್ವಿಯಾಗಿತ್ತು. ಭದ್ರಾವತಿ ತಾಲೂಕು ಶಾಸಕರಾದಂತಹ ಬಿಕೆ ಸಂಗಮೇಶ್ ಅವರು ಭದ್ರಾವತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಕಚೇರಿಯನ್ನ ಇಂದು ಭದ್ರಾವತಿಯಲ್ಲಿ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕರಾದಂತಹ ಬಿಕೆ ಸಂಗಮೇಶ್ ಹಾಗೂ ಭದ್ರಾವತಿ ಅಧ್ಯಕ್ಷರು ಮಣಿಶೇಖರ್ ನೂತನ ನಿರ್ದೇಶಕರಾಗಿ ಸಿಂಗನಮನೆ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಅವಿನಾಶ್ ಬಿಆರ್ಪಿ ಆಯ್ಕೆ ಮಾಡಲಾಗಿತ್ತು ಮತ್ತು 5 ಗ್ಯಾರಂಟಿಗಳ ಭದ್ರಾವತಿಯಲ್ಲಿ 15 ಜನ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿತ್ತು. ವರದಿಗಾರ ರವಿ ಎಸ್ಎಚ್, ಆರ್ಡಿ ನ್ಯೂಸ್, ಶಿವಮೊಗ್ಗ. ಟೋಟಲ್ ಮೇಂಟಲ್ಲಿ ಸರ್ ನಮ್ಮದು ಟೋಟಲ್ ಸಬ್ಸಿಡಿ ಅಮೌಂಟ್ ಬಂದು 4,7,40,353 ರೂಪಾಯಿಗಳು ನಮಗೆ ಮೇಂಟಲ್ಲಿ ಸಬ್ಸಿಡಿ ಬಂದಿದೆ. ಸೊ ಫಲಾನುಭವಿಗಳು 83,109 ಮೇಂಟಿಗೆ. ಈಗ ನೀವು 200 ಯೂನಿಟ್ ಕಂಡಿರೋರು ಎಲ್ಲರೂ ಹಿಂದೆ ಬಂದ್ಬಿಡಿ, ಎಲ್ಲ ಹಿಂದೆ ಬಂದ್ಬಿಡಿ. ಈಗ ಅವರು ಅದಕ್ಕಿಂತ ಹೆಚ್ಚು ಬಳಕೆ ಮಾಡ್ತಾ ಇದ್ರೆ ಆ ಡಿಫರೆನ್ಸ್ ಯೂನಿಟ್ಗೆ ಬಿಲ್ ಬರುತ್ತೆ. ಈಗ ನಾನು ಹೇಳ್ಬಿಡ್ತೀನಿ, ಎಕ್ಸಾಂಪಲ್ ಕೊಡ್ತೀನಿ ಸರ್. ನಿಮ್ಮದು ಗೃಹಜ್ಯೋತಿ ಸಬ್ಸಿಡಿಯಲ್ಲಿ 50 ಯೂನಿಟ್ ಫಿಕ್ಸ್ ಆಗಿದೆ, ಬಟ್ ನೀವು 100 ಯೂನಿಟ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ 50 ಯೂನಿಟ್ ಡಿಫರೆನ್ಸ್ ಏನಿರುತ್ತಲ್ಲ ಅದು ಬಿಲ್ ಬರುತ್ತೆ. ಸರ್ ಕನ್ಸಂಪ್ಷನ್ ಜಾಸ್ತಿ ಮಾಡಿರ್ತಾರೆ. ರೇಷನ್ ಕಾರ್ಡ್ ಬ್ಲ್ಯಾಕ್ ಆಗಿದೆವಲ್ಲ ಅವ್ರದ್ದು. ಸೊ ನಮಗೆ ಈಗ ರೇಷನ್ ಕಾರ್ಡ್ ಏನು ಬ್ಲಾಕ್ ಆದ್ರೂ ಅಪ್ಲಿಕೇಶನ್ ಹಾಕಿಲ್ಲ ಸರ್, ಅಪ್ಲಿಕೇಶನ್ ತಗೊಳ್ಳೋದಿಲ್ಲ, ಅಪ್ಲಿಕೇಶನ್ ತಗೊಂಡಿರಲ್ಲ. ಈಗ ನಮ್ಮಲ್ಲಿ ನೋಡಿ ಸರ್, ಇಲ್ಲಿ ಫಸ್ಟ್ ಕಾಲದಲ್ಲಿ ನಮ್ಮಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ 72,000 ಜನ, ಆದ್ರೆ ಅಪ್ಲಿಕೇಶನ್ ಅಂದ್ರೆ ಹಾಕಿ ಎಲಿಜಿಬಿಲಿಟಿ ಇರೋ ಕಾರ್ಡ್ ಇರೋ 74,000 ಜನ ಇದ್ದಾರೆ. ಇನ್ನು 2,000 ಜನ ಅಪ್ಲಿಕೇಶನ್ ಹಾಕಿಲ್ಲ. ಸೊ ಡ್ಯೂ ಟು ಬೇರೆ ಬೇರೆ ಇಶ್ಯೂಸ್ ಹಾಕಿಲ್ಲ. ಬ್ಲಾಕ್ ಆಗಿರೋ ಅಪ್ಲಿಕೇಶನ್ ಆನ್ಲೈನ್ ತಗೊಳ್ಳೋದಿಲ್ಲ. ಇಲ್ಲಿವರೆಗೂ ಭದ್ರಾವತಿ ಘಟಕದಲ್ಲಿ ಒಟ್ಟು ಮಹಿಳಾ ಪ್ರಯಾಣಿಕರು 72,55,368 ಜನ ಓಡಾಡಿದ್ದಾರೆ. ಹೆಣ್ಮಕ್ಳು ಅಂದರೆ ಹಾಫ್ ಟಿಕೆಟ್ನವರು 1,84,615 ಜನ ಮಕ್ಕಳು ಓಡಾಡಿದ್ದಾರೆ. ಅದ್ರ ಅಮೌಂಟು 18,84,22,687 ಆಗಿದೆ. ಮತ್ತು ನಾವು ಆ್ಯಕ್ಚುಲಿ ನಮಗೆ ಶಕ್ತಿ ಯೋಜನೆ ಬಂದಮೇಲೆ ನಮ್ಮ ಸಮಸ್ಯೆಗೂ ಸಮಸ್ಯೆಗೆ ಮುಷ್ಕಂಸ ಆಗಿದೆ. ಮತ್ತು ನಮ್ಮ ಸಾರಿಗೆ ಆದಾಯವು ಕೂಡ ಒಂದು 40% ಅಷ್ಟು ಜಾಸ್ತಿ ಆಗಿದೆ. ಅದರಿಂದ ಬಸ್ಗಳು ಕಡಿಮೆ ಮಾಡೋ ಪರಿಸ್ಥಿತಿ ಇಲ್ಲ, ಕಡಿಮೆ ಏನು ಜಾಸ್ತಿನೇ ಮಾಡ್ತಾ ಇದ್ದೀವಿ. ಮತ್ತು ಸರ್ಕಾರದಿಂದ ಈಗ ಒಟ್ಟು ನಿನ್ನೆ ಒಂದು ಹೊಸ ಬಸ್ ಬಂದಿದೆ. ಒಟ್ಟು ಘಟಕಕ್ಕೆ ಈಗ ಚುನಾವಣೆ ಆದ ನಂತರ ಒಟ್ಟು 6 ಬಸ್ ಬಂದಿದೆ ನಮ್ಮ ಭದ್ರಾವತಿ ಘಟಕಕ್ಕೆ. ಇನ್ನೂ ಹೆಚ್ಚಿನ ಬಸ್ ಕೊಡಲಿಕ್ಕೆ ನಾನು ನಮ್ಮ ಶಾಸಕರು ಕೂಡ ಬೆಳಿಗ್ಗೆ ಹೋಗಿ ಬಂದು ಇನ್ನೂ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ಸಾಹೇಬರು ಕೂಡ ಹೇಳಿದ್ದಾರೆ. ಒಟ್ಟಾಗಿ ನಾವು ಶೆಡ್ಯೂಲ್ ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾರೆ ಸರ್. ನಮ್ಮ ಗ್ಯಾರಂಟಿ ಅಧ್ಯಕ್ಷರಿಂದನೂ ಒಂದು ಇದನ್ನು ತಗೊಂಡು ಬಸ್ಗಳು ಹೆಚ್ಚಿಗೆ ಬಸ್ ಕೊಡಲಿಕ್ಕೆ ನಾವು ಶಾಸಕರು ಇದು ಮಾಡ್ತೀವಿ. ಹೇಳಿ ಸರಿ ಸರ್, ತಾವು ಲೇಟ್ ಯಾವ್ಯಾವ ಏರಿಯಾಕ್ಕೆ ಬೇಕು ಅಂತೇಳಿ ಒಂದು ಲಿಸ್ಟ್